ಹಾಯ್, ನಮಸ್ಕಾರ. ಜೈ ಶ್ರೀ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಸೊ ಮತ್ತೆ ರೀಸನ್ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಆ್ಯಕ್ಚುಲಿ ನಾನು ಇವತ್ತು ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಅದ್ಭುತವಾದ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಸೊ ಆ ರೆಸಿಪಿಯೊಂದಿಗೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ಏನಂತ ನೋಡೋಣ ಬನ್ನಿ. ಮಾಡ್ತಿರೋ ರೆಸಿಪಿ ಏನು ಅಂತಂದರೆ ಮೆಂತ್ಯ ಮುದ್ದೆ ಅಂತ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನಮ್ಮಮ್ಮ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಹೇಳಮ್ಮ ಏನೇನು ಬೇಕು ಅಂತ. ಫಸ್ಟು ಒಂದು ಲೋಟ ನೀರು, 1 ಗ್ಲಾಸ್ ನೀರು ತಗೊಂಡಿದ್ದೀವಿ. ಇದಕ್ಕೆ 3/4 ಗ್ಲಾಸ್ ಆಗೋಷ್ಟು ಮೆಂತ್ಯ ಹಿಟ್ಟು ತಗೊಂಡಿದ್ದೀವಿ. ಒಂದಷ್ಟು ಬೆಲ್ಲ. ಇದನ್ನ ಫಸ್ಟು ನೀರು ಕಾಯಕ್ಕಿಡ್ಬೇಕು. ಗ್ಯಾಸ್ ಹಚ್ಚಬೇಕು. 1 ಗ್ಲಾಸ್ ನೀರು ಕಾಯಿಸ್ಕೋಬೇಕು. ಫಸ್ಟು ನೀರಿಗೆ ಬೆಲ್ಲ ಹಾಕಿ ಮುಚ್ಚಬೇಕು. ಬೆಲ್ಲ ಹಾಕಿ ಮುಚ್ಚಬೇಕು. ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಬಾಣಂತಿಯರಿಗೆಲ್ಲ ತುಂಬಾ ಸ್ಪೆಷಲ್. ಏನಕ್ಕೆ ಅಂತ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಮಗುಗೆ ಹಾಲು ಬರೋದಕ್ಕಾಗ್ಲಿ, ಮತ್ತೆ ಅವರಿಗೆ ಫ್ಯೂಚರ್ ಅಲ್ಲಿ ಕೈಕಾಲು ನೋವು ಬರೋದು, ಬೆನ್ನು ನೋವು ಬರೋದು, ಈ ತರ ಎಲ್ಲ ಏನು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ತುಂಬಾ ಹೆಲ್ದಿ ಫುಡ್ ಅಂತ ಅಂದ್ಬಿಟ್ಟು ಬಾಣಂತಿಯರ ಸಮಯದಲ್ಲಿ ಫುಡ್ ನ ಕೊಡ್ತಾರೆ. ಸೊ ನಾನಿವಾಗ ಪೀರಿಯಡ್ ಅಲ್ಲಿ ಇರೋದ್ರಿಂದ ಸೊ ನಾನು ದಿನ ಇದನ್ನೇ ತಿನ್ನೋದು. ನಮ್ಮಮ್ಮ ದಿನ ನನ್ಗೆ ಇದನ್ನೇ ಮಾಡ್ಕೊಡೋದು. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೇಳು. ಇದು ಇವಾಗ ಹಿಂಗಿದೆ. ಇದು ಕುದಿ ಬರೋ ತನಕ ವೇಟ್ ಮಾಡೋಣ. 10 ಮಿನಿಟ್ಸ್ ವೇಟ್ ಮಾಡೋಣ. ಕುದಿ ಬರುತ್ತೆ. ಇದು ನಮ್ಮಮ್ಮ. ಇವ್ರು ನಿಮಗೆ ಮೆಂತ್ಯ ಹಿಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಇವಾಗ ಇದನ್ನ ಸೋಸ್ಬೇಕು. ಕಲ್ಲಿರುತ್ತೆ ಅಂತ ಸೋಸ್ತಾ ಇರೋದು. ಇದನ್ನ ಕಲ್ಲು ಮಣ್ಣು ಏನಾದ್ರು ಇದ್ರೆ ಕ್ಲೀನ್ ಆಗೋದಕ್ಕೆ. ಈ ಹಿಟ್ಟನ್ನ ಇದಕ್ಕೆ ಹಾಕ್ಬೇಕು. ಹಾಕಿ ಒಂದು 10 ನಿಮಿಷ ಮುಚ್ಚಬೇಕು. ಮತ್ತೆ 10 ನಿಮಿಷ ಮುಚ್ಚಬೇಕಾ? ಸ್ಲೋ ಇಡಬೇಕು. ಸ್ಲೋ ಅಲ್ಲಿ ಬೇಯಿಸ್ಕೋಬೇಕು ಅಂತ ಹೇಳಿ ಮುಚ್ಚಿ ಹೋಗುತ್ತೆ. ಇಷ್ಟೇ, ಇಷ್ಟು ಮುಚ್ಚಬೇಕು. ಇದು ಇವಾಗ 10 ನಿಮಿಷ ಬೇಯಬೇಕು. ಇವಾಗ ನೋಡಿ, ಈ ಪ್ರೊಸೆಸಲ್ಲಿ ಬೇಯ್ತಾ ಇದೆ. ಇನ್ನೂ ಒಂದು 5 ನಿಮಿಷ ಬೇಯಬೇಕಿದು. ಅಲ್ಲಿ ತನಕ ಮುಚ್ಚೋಣ ಸ್ವಲ್ಪ. ಇವಾಗ ಗಂಟು ಬರ್ದಂಗೆ ತಿರ್ಸ್ಕೋಬೇಕು ಅಂತ ಹೇಳಿ ತಿರುಗಿಸಿ ಮುದ್ದೆ ಮಾಡೋದು. ಹಂಗೆ ಹೇಳ್ಬೇಡ ನೀನಲ್ಲಿ. ಇವಾಗ ಇದನ್ನ ಗಂಟು ಬರ್ದಂಗೆ ತಿರ್ಸ್ಕೋಬೇಕು. ತಿರುಗಿಸಿ ಮುದ್ದೆ ಮಾಡೋದು. ತಿರ್ಗಿಸಿ. ಇಲ್ಲೇ ತಿರ್ಸೋಕ್ಕಾಗಲ್ಲ, ಕೆಳಗೆ ಇಟ್ಕೊಂಡು ತಿರ್ಸೋದು ತೋರ್ಸಕ್ಕ. ಲಮ್ಸ್ ಬರ್ದಂಗೆ ತಿರ್ಗಿಸ್ಬೇಕಿದನ್ನ. ಇವಾಗ ಗಂಟಾಗ್ದಂಗೆ ನೋಡ್ಕೋಬೇಕು. ಅದು ಬೇಯ್ತಿರ್ಬೇಕಾದ್ರೆ ನೀರು ಹಾಕುವಾಗನೇ ಕರೆಕ್ಟಾಗಿ ನೀರು ಹಾಕಿದ್ರೆ ಅದು ಗಂಟು ಆಗಲ್ಲ. ಅವಾಗ ಇವಾಗ ತಿರ್ಗಿಸ್ಬೇಕಾದ್ರೆ ನೀಟಾಗಿ ತಿರ್ಗಿಸ್ಕೊಂಡು ಇವಾಗ ಗಂಟೆ ಏನು ಬಂದಿಲ್ಲ, ನೀಟಾಗಿ ಸಾಫ್ಟಾಗಿ ಬಂದಿದೆ ಹಿಟ್ಟು. ಕರೆಕ್ಟಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಅದು ಗಂಟಾಗುತ್ತೆ. ಯಾಕಂದರೆ ನಾರ್ಮಲ್ ಮುದ್ದೆ ಹಿಟ್ಟಿನಕ್ಕಿಂತ ಈ ಮೆಂತ್ಯ ಹಿಟ್ಟು ತುಂಬ ಫೈನ್ ಆಗಿರುತ್ತೆ, ಅಂದರೆ ತುಂಬ ನೈಸ್ ಆಗಿರುತ್ತೆ. ಗಂಟಾಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಇವಾಗ ನಾವು ಹೆಂಗೆ ಮುದ್ದೆನ ಕಟ್ತೀವಿ ಹಾಗೆ ಗಂಟು ಕಟ್ಟೋದಷ್ಟೇ. ಸೇಮ್ ಮುದ್ದೆ ಮಾಡೋರಿಗೆ ತುಂಬ ಈಸಿ, ಗೊತ್ತಿಲ್ಲದೇ ಇರೋರಿಗೆ ಸ್ವಲ್ಪ ಕಷ್ಟ ಅಷ್ಟೇ. ಇವಾಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ನಾವು ಹೆಂಗೆ ಮುದ್ದೆ ಕಟ್ತೀವಿ ಹಂಗೆ ಮುದ್ದೆ ಕಟ್ಟೋದು. ಸೊ ನಾನು ಬರೀ ಇವಾಗ ಮೆಂತ್ಯ ಹಿಟ್ಟು ಮಾಡೋದು ಹೆಂಗೆ ಅಂತ ನಿಮಗೆ ಹೇಳಿದ್ದೀನಿ. ಇದನ್ನು ಹಿಟ್ಟು ಮಾಡೋದು ಹೆಂಗೆ, ಏನೇನು ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸು, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನಾನು ಇವಾಗ ಹಿಂಗೆ ಮೆಂತ್ಯ ಹಿಟ್ಟು ಮಾಡೋದು ಹೆಂಗೆ ಅಂತ ಅಷ್ಟೇ ಹೇಳಿರೋದು. ಇದ್ರದ್ದು ಇನ್ನೊಂದು ರೆಸಿಪಿ, ಅದ್ರದ್ದು ಹಿಟ್ಟು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನೆಕ್ಸ್ಟ್ ಇದರಲ್ಲಿ ಇದು ಮಾಡೋಣ. ಹಾಕೋದು ಇದು ಮಾಡು. ಇದನ್ನು ನಾವು ಯೂಶ್ವಲಾಗಿ ತುಪ್ಪದ ಜೊತೆ ತಿಂತೀವಿ. ತುಪ್ಪ ಕೊಬ್ಬರಿ
ತುಪ್ಪ ಮತ್ತು ಕೊಬ್ಬರಿ. ನಾವು ನಾರ್ಮಲ್ ರಾಗಿ ಮುದ್ದೆನ ಹೆಂಗೆ ಸಾಂಬಾರು ಜೊತೆ ತಿಂತೀವಿ ಹಾಗೆ ಮೆಂತ್ಯ ಹಿಟ್ಟನ್ನು ತುಪ್ಪ ಮತ್ತು ಕೊಬ್ಬರಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಖತ್ ಆಸಮ್ ಕಾಂಬಿನೇಷನ್. ಅದನ್ನು ಟೇಸ್ಟ್ ಮಾಡ್ತೀನಿ. ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ. ಇದು ಡೈಲಿ ನಮ್ಮ ಅಮ್ಮನ ನಾನು ಇದನ್ನೇ ಮಾಡ್ಕೊಂಡು ತಿನ್ನೋದೆ. 3 ತಿಂಗಳು ಬರೀ ಬಾಣಂತಿ ಅಂತಲ್ಲ, ನಿಮ್ಗೆ ಯಾರೇ ಜನ ತಿಂದರೂ ನಾನು ಅಷ್ಟು ಇಷ್ಟಪಡ್ತೀನಿ, ಯಾಕಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ.